ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ. ಈ ದಿನದ ಸ್ಪೆಷಲ್ ಮೆಂತ್ಯ ಪರೋಟ ಹಾಗೂ ಆಲೂಗೆಡ್ಡೆ ಮೆಂತ್ಯದ ಪಲ್ಯ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೊರಗಡೆ ಹೋಗಿ ದುಡಿಯೋದು ಅನಿವಾರ್ಯ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೊಂದಿಗೂ ಸಮಾನವಾಗಿ ಫ್ರೆಂಡ್ಲಿಯಾಗಿ ಇರಬೇಕಾಗುತ್ತೆ. ಕೆಲವು ಸಲ ನಮ್ಮೊಂದಿಗೆ ತುಂಬ ಸ್ನೇಹದಿಂದ ಫ್ರೆಂಡ್ಲಿಯಾಗಿ ಇರ್ತಾರೆ. ಇನ್ನು ಕೆಲವರು ಎಷ್ಟು ಸ್ನೇಹ ಬೇಕೋ ಅಷ್ಟೇ ಫ್ರೆಂಡ್ಲಿಯಾಗಿ ಇರ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತೇ ಆಗೋಲ್ಲ, ನಮ್ಮ ಫ್ರೆಂಡ್ಸ್ ಜೊತೆ ಕೆಲವು ವಿಷಯಗಳನ್ನು ಮಾತಾಡ್ತಾ ಶೇರ್ ಮಾಡ್ಕೊಂಡಿರ್ತೀವಿ. ಅಂತಹ ಕೆಲವು ವಿಷಯಗಳು ಹೇಗೋ ಮ್ಯಾನೇಜ್ಮೆಂಟ್ ಕಿವಿಗೆ ಬೀಳುತ್ತೆ. ಅವರು ನಮ್ಮನ್ನು ಕರೆದು ವಾರ್ನ್ ಮಾಡ್ತಾರೆ. ಆದರೆ ಅವರಿಗೆ ವಿಷಯ ಹೇಗೆ ತಲುಪುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಕ್ಲೆವರಾಗಿ ನಮ್ಮ ಜೊತೆ ಡಬಲ್ ಗೇಮ್ ಆಡ್ತಾರೆ. ನಮಗೆ ಗೊತ್ತೇ ಆಗಲ್ಲ, ಶಾಕ್ ಆಗ್ತೀವಿ. ಟೆನ್ಷನ್ನಿಂದ ಕೆಲವು ಸಲ ಕೆಲಸನ ಬಿಡಬೇಕಾಗುತ್ತೆ. ಇಂತಹವರು ತಾವೂ ಬೆಳೆಯಲ್ಲ, ಬೇರೆಯವರನ್ನು ಬೆಳೆಯೋಕ್ಕೆ ಬಿಡಲ್ಲ. ಎಲ್ಲ ವಿಷಯದಲ್ಲೂ ಕಾಲೆಳಿತಾ ಇರ್ತಾರೆ. ನನಗೇ ಎಲ್ಲ ಗೊತ್ತು ಅನ್ನೋ ಹಾಗೆ ಬೀಗ್ತಾ ಇರ್ತಾರೆ. ಇಂತಹವರನ್ನು ಐಡೆಂಟಿಫೈ ಮಾಡಿ ಅವರಿಂದ ಆದಷ್ಟು ವಿಷಯಗಳನ್ನು ಶೇರ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಅವರೂ ಸಹ ನಮ್ಮ ಜೊತೆ ಬೇಕಾದಷ್ಟು ವಿಷಯಗಳನ್ನು ಶೇರ್ ಮಾಡಿರ್ತಾರೆ. ಆದರೆ ಕೆಲವರಿಗೆ ಡಬಲ್ ಗೇಮ್ ಆಡೋದು ಗೊತ್ತಿರಲ್ಲ, ಸ್ಟ್ರೈಟ್ ಫಾರ್ವರ್ಡಾಗಿ ಇರ್ತಾರೆ. ಇಂತಹವರು ಎಲ್ಲರನ್ನು ಪ್ಲಸ್ ಪಾಯಿಂಟಿಂದ ನೋಡದೆ ಮೈನಸ್ ಪಾಯಿಂಟಿಂದ ನೋಡೋದನ್ನು ಕಲಿಬೇಕು. ಇದು ನನ್ನ ಅನುಭವ ಕೂಡ. ಇನ್ನು ನಮ್ಮ ಇನ್ನೋಸೆನ್ಸನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಕೆಲವರು. ಇದರಿಂದ ಯಾರಿಗೂ ಲಾಭ ಇಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ನಾವು ಯಾವಾಗಲೂ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರ ನಡೆ ನುಡಿಗಳು, ಬಾಡಿ ಲ್ಯಾಂಗ್ವೇಜು ತುಂಬ ಸ್ವೀಟಾಗಿರುತ್ತೆ. ಇವರು ಸಂದರ್ಭಕ್ಕೆ ತಕ್ಕ ಹಾಗೆ ಲಾಭ ತಗೊಳ್ಳುವಂತಹ ಜನಗಳು. ಇಂತಹವರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೆಸ್ಟು. ಇವರ ನಡವಳಿಕೆ ಹೇಗಿರುತ್ತೆ ಅಂದರೆ, ಏನನ್ನಾದರೂ ಆಗಾಗ ಬೇಡ ಅಂದರೂ ತಂದು ಕೊಡೋದು ಬಲವಂತವಾಗಿ, ಮತ್ತು ತುಂಬ ಸವಿನಯವಾಗಿ ಮಾತಾಡೋದು, ತುಂಬ ಆತ್ಮೀಯರಾಗಿರೋ ಹಾಗೆ ನಟಿಸೋದು. ಇವರು ಒಂಥರಹ ಹಿತಶತ್ರುಗಳ ಹಾಗೆ. ನಿಜವಾದ ಹಿತಶತ್ರುಗಳನ್ನು ಫೇಸ್ ಮಾಡ್ಬೋದು, ಆದರೆ ಹಿತಶತ್ರುಗಳನ್ನು ಸಮಯ ಸಾಧಕರನ್ನು ಗುರುತಿಸೋದು ತುಂಬ ಕಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು